ಏನೇ ತಿಂದರೂ ಬಾಯಿಗೆ ರುಚಿನೇ ಬರ್ತಿಲ್ಲ ಅನ್ನೋದಾದರೆ ಈ ರೀತಿ ಸಿಂಪಲಾಗಿ 5 ನಿಮಿಷದಲ್ಲಿ ಟೊಮೆಟೊ ಭರ್ತಾ ರೆಸಿಪಿ ಮಾಡಿ ನೋಡಿ. ಬಿಸಿ ಅನ್ನಕ್ಕೆ ಅಷ್ಟೇ ಅಲ್ಲ, ನೀವು ಇದನ್ನು ಚಪಾತಿ ಹಾಗೂ ರೊಟ್ಟಿ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಸಿಂಪಲಾಗಿ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಬೆಳ್ಳುಳ್ಳಿನ ಹಾಕ್ಕೊಂಡಿನಿ. ಬೆಳ್ಳುಳ್ಳಿ ಪೂರ್ತಿ ಕೆಂಪಾಗೋ ತನಕ ಈ ರೀತಿ ಹುರ್ಕೋಬೇಕು. ಬೆಳ್ಳುಳ್ಳಿ ಹುರ್ಕೊಂಡಾದ್ಮೇಲೆ ಇದೇ ಪ್ಯಾನ್ನಲ್ಲಿ ಇವಾಗ ಖಾರಕ್ಕೆ ಅಥವಾ ರುಚಿಗೆ ಬೇಕಾದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಇದು ಕೂಡ ಪೂರ್ತಿ ಕ್ರಿಸ್ಪಿ ಮಾಡ್ಕೊಂಡು ತಗೋಬೇಕು. ಇವಾಗ ಇದೇ ಎಣ್ಣೆಯಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಒಂದು 2-3 ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಈರುಳ್ಳಿ ಫುಲ್ ಕೆಂಪಾಗಬೇಕು. ಕೆಂಪಾಗೋ ತನಕ ಇದನ್ನು ಹುರ್ಕೊಂಡು ತಗೋಬೇಕು. ಓಕೆ ನೋಡಿ, ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಿದೆ. ಇವಾಗ ನೀವು ನೋಡ್ತಿರ್ಬೋದು, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿನ ಸಪ್ರೇಟಾಗಿ ಹುರ್ಕೊಂಡು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇಲ್ಲಿ ಈರುಳ್ಳಿ ನೀವು ಎಷ್ಟು ಕೆಂಪಾಗಿ ಹುರ್ಕೋತೀರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಸಿಂಪಲ್ ಭರ್ತಾ ರೆಸಿಪಿ. ನೀವು ನೋಡ್ತಿರ್ಬೋದು ಯಾವ ರೀತಿ ಹುರ್ಕೊಂಡಿನಿ ಇಲ್ಲಿ ಈರುಳ್ಳಿ ಅಂತೇಳಿ. ಸಪ್ರೇಟಾಗಿ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇವಾಗ ಇದೇ ಪ್ಯಾನ್ನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿನಿ. ಇಲ್ಲಿ ಸ್ವಲ್ಪ ಮಾವಿನಕಾಯಿ ತೊಗೊಂಡಿದ್ದೀನಿ, ಕಚ್ಚಾ ಮಾವಿನಕಾಯಿ. ಹಾಗೆ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಇಷ್ಟ ಇಲ್ಲ ಅಂದರೆ ನೀವು ಇಲ್ಲಿ ಮಾವಿನಕಾಯಿ ಸ್ಕಿಪ್ ಕೂಡ ಮಾಡ್ಬೋದು. ಕೆಲವರಿಗೆ ಹುಳಿ ಅಂದರೆ ತುಂಬ ಇಷ್ಟ ಆಗುತ್ತೆ, ಅಂಥವ್ರು ನೀವು ಇದರಲ್ಲಿ ಒಂದು ಸ್ವಲ್ಪ ಮಾವಿನಕಾಯಿನ ಸೇರಿಸ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ. ಅಥವಾ ನಿಮ್ಮಲ್ಲಿ ಮಾವಿನಕಾಯಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಟೊಮೆಟೊ ಹಾಕ್ಕೊಂಡು ಮಾಡ್ಕೋಬೋದು. ಸೂಪರಾಗಿರುತ್ತೆ ಟೇಸ್ಟ್ ಅದು ಕೂಡ. ಮುಂದಿನ ಭಾಗನ ಕಟ್ ಮಾಡ್ಕೊಂಡು ಒಂದು ಟೊಮೆಟೊಲ್ಲಿ 2 ಭಾಗ ಮಾಡ್ಕೊಂಡು ಹಾಕ್ಕೊಂಡಿನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನಾನು ಇಲ್ಲೇ ಹಾಕ್ತಿದ್ದೀನಿ. ಉಪ್ಪು ಇಲ್ಲೇ ಹಾಕ್ಕೊಳ್ಳಿ, ಯಾಕೆಂದರೆ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಈ ಸ್ಟೇಜ್ನಲ್ಲಿ ಉಪ್ಪು ಹಾಕಿದರೆ. ಇವಾಗ ನೋಡಿ, ಒಂದು 3-4 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಸಾಫ್ಟ್ ಆಗಿದೆ. ಇವಾಗ ಕೆಳಗಡೆ ಟೊಮೆಟೊ ಇದನ್ನು ಈ ರೀತಿ ಉಲ್ಟಾ ಹಾಕ್ತಿದ್ದೀನಿ. ಉಲ್ಟಾ ಹಾಕಿ ಮತ್ತೆ ಒಂದು 3-4 ನಿಮಿಷದಕ್ಕೆ ಸ್ಲೋ ಗ್ಯಾಸ್ನಲ್ಲೇ ಬಿಡ್ತಿದ್ದೀನಿ, ಅಥವಾ ಪೂರ್ತಿ ಸಾಫ್ಟ್ ಆಗೋ ತನಕ ಮುಚ್ಚಿಟ್ರೆ ಸಾಕು. ಇಲ್ಲಿ ನೀವು ಕೆಂಪಾಗಿದ್ದಂತಹ ಟೊಮೆಟೊನ ಬಳಸಿ ಕಲರ್ ತುಂಬ ಸರಿಯಾಗಿ ಬರುತ್ತೆ. ಇವಾಗ ಟೊಮೆಟೊ ಪೂರ್ತಿ ಸಾಫ್ಟ್ ಅಲ್ಲಿ ತನಕ ನಾನಿಲ್ಲಿ ಈ ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿನ ಈ ರೀತಿ ಕೈಲಿಂದ ಕ್ರಷ್ ಮಾಡ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಕೈಲಿಂದನೇ ಕ್ರಷ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಸರಿಯಾಗಿರುತ್ತೆ. ಈ ರೀತಿ ಕೈಲಿಂದ ಕ್ರಷ್ ಮಾಡ್ಕೊಂಡು ತೊಗೊಂಡ್ರೆ ಇಲ್ಲೇನು ಸಲೀಸಾಗಿ ಪುಡಿ ಆಗುತ್ತೆ ಇದು, ಯಾಕೆಂದರೆ ಫುಲ್ ಕ್ರಿಸ್ಪಿ ಆಗಿರುತ್ತೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ. ಇವಾಗ ಈ 3 ಸಾಮಗ್ರಿನ ಒಟ್ಟಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಓಕೆ ನೋಡಿ, 3 ಸಾಮಗ್ರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೊಮೆಟೊ ಕೂಡ ಪೂರ್ತಿ ಸಾಫ್ಟ್ ಆಗಿದೆ. ಇವಾಗ ಈ ಟೊಮೆಟೊದ ಮೇಲಿನ ಸಿಪ್ಪೆ ಏನಿದೆ ಅಲ್ವಾ, ಅದನ್ನು ಸಪ್ರೇಟಾಗಿ ಮಾಡ್ತಿದ್ದೀನಿ. ಮಾವಿನಕಾಯಿದಲ್ಲಿನ ಸಿಪ್ಪೆ ನೀವು ಮ್ಯಾಶ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಸಪ್ರೇಟ್ ಆಗುತ್ತೆ. ಟೊಮೆಟೊ ಈ ರೀತಿ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ ಸಿಪ್ಪೆ. ಮಾವಿನಕಾಯಿ ಈ ರೀತಿ ಮ್ಯಾಶ್ ಮಾಡಿದರೆ ಸಾಕು. ಪಲ್ಪು ಹಾಗೂ ಸಿಪ್ಪೆನ ಬೇರೆ ಮಾಡ್ಕೋಬೋದು ನೋಡಿ ಈ ರೀತಿ. ಓಕೆ, ಇವಾಗ ತುಂಬ ಬಿಸಿಯಾಗಿದೆ ಇದು. ನಾನು ಮ್ಯಾಶರ್ ಸಹಾಯದಿಂದ ಇದನ್ನು ಮ್ಯಾಶ್ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಲಿಂದ ಕೂಡ ಇದನ್ನು ಮ್ಯಾಶ್ ಮಾಡ್ಕೋಬೋದು. ತುಂಬ ಸಾಫ್ಟ್ ಆಗಿರುತ್ತೆ, ಕೈಲಿಂದ ಕೂಡ ಮ್ಯಾಶ್ ಆಗುತ್ತೆ ಇದು. ಸ್ವಲ್ಪ ತರಿಯಾಗಿರಲಿ, ಪೂರ್ತಿ ಮ್ಯಾಶ್ ಮಾಡ್ಕೋಬಾರ್ದು. ಓಕೆ ನೋಡಿ, ಇವಾಗ ಟೊಮೆಟೊ ಹಾಗೂ ಮಾವಿನಕಾಯಿ ಮ್ಯಾಶ್ ಮಾಡ್ಕೊಂಡಾಗಿದೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಮ್ಯಾಶ್ ಆಗಿದೆ ಅಂತೇಳಿ. ಸಾಫ್ಟ್ ಆಗಿರುತ್ತೆ ಅಲ್ವಾ ಟೊಮೆಟೊ. ನೋಡಿ, ಈ ಮಾವಿನಕಾಯಿ ಸಿಪ್ಪೆ ಕೂಡ ಬೇರೆ ಆಗಿದೆ. ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಬೇರೆ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನೀವಿಲ್ಲಿ ಮಾವಿನಕಾಯಿ ಹಾಕಿಲ್ಲ ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು, ಅಥವಾ ಹುಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಓಕೆ, ಇಷ್ಟಾದರೆ ಸಾಕು. ಬೇರೆ ಯಾವುದೇ ಮಸಾಲ ಹಾಕಬೇಕಂತೇನಿಲ್ಲ. ನೀಟಾಗಿ ಇದನ್ನು ಕೈಲಿಂದ ಅಥವಾ ಚಮಚಲಿಂದ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ಟೊಮೆಟೊ ಭರ್ತಾ ರೆಸಿಪಿ ರೆಡಿ ಆಗುತ್ತೆ. ಕೆಲವೊಂದು ಸಲ ನೆಗಡಿ ಕೆಮ್ಮು ಬಂದಾಗ ಏನೇ ತಿಂದರೂ ಬಾಯಿಗೆ ಸ್ವಾದೇ ಬರೋದಿಲ್ಲ ಅಲ್ವಾ. ಸೊ ಅಂಥ ಟೈಮ್ನಲ್ಲಿ ಈ ರೆಸಿಪಿನ ಮಾಡಿ ನೋಡ್ಬೋದು. ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ಟೊಮೆಟೊ ಭರ್ತಾ ಹಾಗೂ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಥವಾ ನಿಮಗೆ ಅನ್ನದ ಜೊತೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ರೊಟ್ಟಿ ಹಾಗೂ ಚಪಾತಿ ಕೂಡ ಹಾಕ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಓಕೆ, ಈ ಸಿಂಪಲ್ ಟೊಮೆಟೊ ಭರ್ತಾ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇಷ್ಟೊತ್ತನ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.